ಮತ್ತೆ ಏನು ಅನಿಸ್ತೆ ಹುಡುಗಿ ನೋಡಿದ್ವಲ್ಲ, ಮತ್ತೆ ಹೆಂಗೆ ಏನು ನಿನ್ನ ಮಗನಿಗೆ ಇಷ್ಟ ಆತಂತ? ನಿಮಗೇನು ಅನ್ನಿಸ್ತ್ರಿ? ನನಗೇನು ಅನ್ನಿಸ್ತು ಅಂದರೆ ಮದುವೆಗ ನಾವು ಅವನಿಗಲ್ಲ ಗೊತ್ತು ಏನಾರ ಇದು ಅನ್ಸ್ಬೇಕಾಗಿರೋದು. ನನಗೇನ ಹುಡುಗಿ ಮಂತ್ಯಾನ ಹುಡುಗಿ ಎಲ್ಲ ಚಂದ ಅದರಪ್ಪ, ಹುಡುಗಿನೂ ಚಲೋ ಐತಿ. ಅಪ್ಪ ಅವನು ಪರವಾಗಿಲ್ಲ ಚೆನ್ನಾಗದಾರೆ, ಒಳ್ಳೆ ಮಂತನ ಅಂತ ಅನ್ನಿಸ್ತತಿ. ನೋಡು ಮತ್ತೆ. ನೋಡ್ರಿ, ನನಗೆ ಮಗನಿಗೆ ಮದುವೆ ಆಕತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಬಂದದ್ದು. ನನಗೆ ಈ ಹುಡುಗಿ ಹೆಂಗಾರ ಇರಲಿ, ಒಟ್ಟಿನಾಗೆ ನನ್ನ ಮಗನ ಒಂದು ಒಳ್ಳೆ ದಾರಿ ತಗೊಂಬಂದು ಅವನ್ನ ಒಂದು ಇದರಲ್ಲಿ ಕರ್ಕೊಂಡು ಹೋದ್ರೆ ಸಾಕು, ಅವನ ಜೊತೆ ಚಂದ ಬಾಳ್ವೆ ಮಾಡ್ಕೊಂತ ಹೋದ್ರೆ ಸಾಕು. ನನಗೆ ಹುಡುಗಿ ಏನು ಚಲೋ ಇಲ್ಲ, ಇಲ್ಲಿ ಚಂದಿಲ್ಲ, ಆಮೇಲೆ ಚಾರಿಲ್ಲ, ಹಿಂಗೆಲ್ಲ ನಾನು ಯೋಚನೆ ಮಾಡೋಕೆ ಹೋಗೋದಿಲ್ಲ. ನೋಡ್ರಿ, ನನಗೆ ಮನೆತನ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಆ ಹುಡುಗಿ ಅಪ್ಪ ಅಮ್ಮ ಎಲ್ಲರೂ ಇಷ್ಟ ಆದ್ರು ನೋಡ್ರಿ. ನನಗಂತೂ ಭಾಳ ಖುಷಿ ಆಯ್ತು. ನನ್ನ ಮನೆಗೆ ತಕ್ಕಂಥ ಸಸ್ಯ ಅಂತ ಅನ್ನಿಸ್ತು ನೋಡ್ರಿ ನನಗೆ. ಸುನಿಲ, ನಿನಗೇನು ಅನ್ನಿಸ್ಲಾ? ನಂದೇನಿಲ್ಲವಾ, ನೀವು ಹೆಂಗೆ ಹೇಳ್ತೀರಾ ಹಂಗೆಯಾ. ನಾನೊಂಚೂರು ಹುಡುಗಿ ಜೊತೆ ಮಾತಾಡ್ಬೇಕಾಗಿತ್ತು ಬಿಡವ, ಮಾತಾಡೋಕ್ಕೆ ಆಗಲಿಲ್ಲ. ಹಾಂ ಮಾತಾಡುವಂತಗ ಮುಂದಕ್ಕೆ. ಮಾತಾಡುವಂತಾಳಪ್ಪ, ಮದುವೆ ಅಂತ ಗೊತ್ತಾಗ್ಲಿ. ಈಗ ಸದ್ಯಕ್ಕೇನು ಬೇಡ, ನೋಡೋಣ ಅವ್ರಿಗೆ ಮನೆಗೆ ಹೋದ್ಮೇಲೆ ಅವ್ರಿಗೆ ಏನಂತ ಹೇಳ್ತೇವೆ ಅಂತ ಹೇಳಿದ್ವಲ್ಲ, ಹೇಳೋಣಂತಾಗ ಮನೆಗೆ ಹೋಗಿ ಫೋನ್ ಹಚ್ಚಿ ಮಾತಾಡಿದ್ರ ಕತೆ ಏನೇ ಎತ್ತ ಅಂತಂದು. ನವ ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನನ್ನ ಮನಸ್ಸೇ ಅರ್ಥ ಮಾಡ್ಕೊಂತಲ್ಲ ಯಾರು. ಯಾಕಕ್ಕ ಆಯ್ತದೀಯಾ? ಏನಿಲ್ಲ, ಸುಮ್ಮನೆ ಇವಳೊಬ್ಳು. ಪವಿತ್ರ, ಪವಿತ್ರ, ಯಾಕೆ ಹೇಳಕತ್ತೀಯ? ಅವ್ವ, ನನಗೆ ಯಾಕೋ ಈ ಮದುವೆ ಇಷ್ಟ ಇಲ್ಲವಾ. ಅವ್ನು ನೋಡಿದ್ರೇ ಯಾಕೋ ಅವನು ಸರಿ ಇಲ್ಲೇನೋ ಅಂತ ಅನ್ನಿಸ್ತದೆ ನನಗೆ. ಒಂಥರಾನೇ ನೋಡ್ತಾ ಇದ್ದ ಅವನು. ಏಯ್, ನೋಡಿದ ತಕ್ಷಣನೇ ಹೆಂಗೆ ಗೊತ್ತಾಕತಿ ಹುಚ್ಚಿ? ಹಂಗೆಲ್ಲ ಅನ್ಬಾರ್ದು. ಅವರಿಗೂ ಮೊದಲನೇ ಸರಿ, ನಮಗೂ ಮೊದಲನೇ ಸರಿ, ಹಂಗೆ ಅಕ್ಕ ಅಂತೆ. ಏನು ಆಗೋದಿಲ್ಲ, ಹಂಗೆಲ್ಲ ಅನ್ಬಾರ್ದವ. ಒಳ್ಳೆ ಶುಭ ಕಾರ್ಯ ಆಗೋ ಟೈಮ್ನಾಗೆ ಹಂಗೆಲ್ಲ ನಾನು ಆಗಲ್ಲ ಹಂಗೆ ಹಿಂಗೆ ಅನ್ಬಾರ್ದು. ಒಳ್ಳೆ ಮಂತಾನ, ಹುಡುಗನು ಚೆನ್ನಾಗದಾನೆ, ಹುಡುಗನೇನು ಜರಿಯಂಗೈತಾನೆ. ಹಂಗಲ್ಲವ, ನನಗೀಗಲೇ ನಾನು ಈ ಮನೆಯಿಂದ ಕಳಿಸ್ಬೇಕು ಅಂತಂದು ನೀನು ಇದು ಮಾಡ್ಬಿಟ್ಟಿಯೇನ. ನನಗೆ ಹೋಗಕ್ಕೆ ಇಷ್ಟ ಇಲ್ಲವ ಮದುವೆ ಮಾಡ್ಕೊಂಡು. ನಾನು ಇನ್ನೂ ಒಂದು 2 ವರ್ಷ ಇರ್ತಾನೆ ಇನ್ಲೆಯಾ. ನೋಡ್ ಪವಿತ್ರ, ಒಂದು ಹೆಣ್ಮಕ್ಳು ಅಂದಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗಲೇಬೇಕು. ನಿನಗೆ ಕಂಕಳ ಬರ ಈಗ ಕೂಡ ಬಂದತಿ, ಏನು ಮಾಡಕ್ಕತ್ತವ, ಅದನ್ನ ಯಾರೇನು ತಪ್ಸಕ್ಕತ್ತ? ಆಗಂಗಿದ್ರೆ ಆಗ್ಲಿ ಬಿಡು, ಹೋಗ್ಕಿಂತ ಬರ್ಕಂತ ಇರ್ತೀಯಲ್ಲ, ನೀನೇನು ಅಲ್ಲಿರ್ತೀಯಾ? ಏ ಶಾರದವ, ಏ ಬಾರಿ ಇಲ್ಲಿ. ತಡಿ, ನಿಮ್ಮ ಅಜ್ಜಿ ಅಕ್ಕ ಕರೆಯಕತ್ತೈತೆ, ಬಂದೆ. ಛೇ, ನಂದು ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೊಂತಲ್ಲ, ನಾನು ಯಾರಿಗೆ ಅಂತಂದು ಹೇಳ್ಕೊಂಡ್ಲಿ? ಅಕ್ಕ ನನಗೆ ಹೇಳಕ್ಕ, ನಾನು ಅರ್ಥ ಮಾಡ್ಕೊಂತೀನಿ. ಏನದು? ಏಯ್, ಸುಮ್ಮನೆ ಓದ್ಕೇಳೆ. ಅವ ಒಂಚೂರು ಕೆಲಸ ಐತಿ, ಹೊರಗೆ ಬರ್ತಾನೆ ನಾನು. ಬರೋದು ಸಂಜೆ ಆಕತ್ ನೋಡು. ಏನಪ್ಪ ಅಂತ ಕೆಲಸ ನಿಂದು ಕಡ್ದು ಕಟ್ಟೆ ಹಾಕಂತದು? ನಡಿ ಸುಮ್ಮನೆ ಒಳಗೆ. ನೀನು ಗೊತ್ತೈತೆ ನನಗೆ ಎಲ್ಲಿಗೆ ಹೊಂಟದಿ ನೀನು ಅಂತಂದು. ಏಯ್ ನಡಿಯಪ್ಪ ಒಳಗೆ. ಸುನಿಲ, ಎಲ್ಲಿಗೊಂಟಿಯ ಈಗ? ಏನಂತ ಕೆಲ್ಸ ನಿಂದು? ಏನು ಇಲ್ಲವ, ಏನೇನಾರು ಇರ್ತಾವ. ನನ್ನ ಫ್ರೆಂಡ್ ಬರಕ್ಕೆ ಹೇಳಿದ್ದಾನೆ, ಹೋಗಿ ಬರ್ತಾನೆ ತಡಿ. ಯಾರು ಅವನು? ಕರಿಯನ ಹತ್ರ ಹೊಂಟದೀಯ ನೀನು? ಅವನಿಗೂ ನಿನಗೂ ಇಬ್ರಿಗೂ ಮತ್ತೆ ನಾನು ಏನು ಮಾಡ್ತಾನ ನೋಡಿ. ನಡಿ ಒಳಗೆ ಸುಮ್ಮನೆ. ಏ ಅವ ಹೇಳವ, ನಾನು ಅವನ ಹತ್ರ ಕಲ್ಲವ, ನನ್ನ ಫ್ರೆಂಡು ಸಿಟಿಯಿಂದ ಬಂದಿದ್ದಾನೆ, ಅವ್ನು ಮಾತಾಡ್ಸ್ಕೊಂಡ್ ಬರ್ತಾನೆ ಹೋಗಿ. ಹೋಗ್ಲಿ ಬಿಡ್ರಿ, ಗೆಳೆಯ ಬಂದದಾನಂತೆ, ಹೋಗಿ ಬರ್ತಾನಂತೆ. ಏ ಗಾಡ ಬರಕ್ ನೋಡು, ಕತ್ಲ ಮಾಡ್ಕೆ ಬಂದೆ ಅಂದ್ರೆ ಮತ್ತೆ ಬಾಗ್ಲು ತೆಗಿಯಲ್ಲ. ಹೂನವ, ಆತು ಗಾಡ ಬರ್ತಂತಳವ. ಯಪ್ಪ, ಇವ್ರಿಗೆ ಹೇಳಿ ಸಮಾಧಾನ ಮಾಡಿ ಹೋಗೋಷ್ಟ್ರೊಳಗೆ ನಂದಂತೂ ತಲೆ ಕೆಟ್ಟೋಕತ್ ನೋಡಗೆ. ಅಲ್ಲಿ ಅವ್ನು ಎಲ್ಲಿಗೆ ಹೊಂಟದಾನೆ ಅಂತ ಗೊತ್ತೈತ ನಿನಗೆ? ಯಾರು ಗೆಳೆಯ ಅನ್ನಲ್ರಿ, ಅಲ್ಲಿ ಹೊಂಟದನಿ ಅಂತ ಅನ್ನಲ್ಲ. ಹೋಗಿ ಬರ್ತಾನೆ ಬರ್ರಿ. ಯಾ ಗೆಳೆಯನೂ ಇಲ್ಲ, ಯಾವನೂ ಇಲ್ಲ. ಆಕಿ ಅದಳಲ್ಲ ಅಲ್ಲಿ, ಆಕಿ ರುದ್ರಿ ಮಗಳು, ಆಕಿನ ಹತ್ರಕ್ಕೂ ಹೊಂಟದಾನೆ. ನನಗೆ ಇದನ್ನೆಲ್ಲ ನಿನ್ನ ಹತ್ರ ಹೆಂಗೆ ಹೇಳಲಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ನೋಡು, ನಿನ್ನ ಮಗಂದು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಯಾರು ಏಕಿರುತ್ರಿ? ನಿನ್ನ ಮಗ ದಾರಿ ತಪ್ಪಿದ್ದಾನೆ, ಇಷ್ಟಷ್ಟೇ ನಾನು ಹೇಳಬಲ್ಲೆ ನೋಡು. ಇನ್ನು ಮುಂದಿನ ನನಗೆ ಪೂರ್ತಿ ನಿನಗೆ ವಿವರವಾಗಿ ಹೇಳೋಕ್ಕಾಗೋದಿಲ್ಲ. ಒಬ್ಬ ತಂದೆಯಾಗಿ ನಾನು ಹೆಂಗೆ ಹೇಳಲಿ ನಿನಗೆ? ಅಯ್ಯೋ ದೇವ್ರೇ, ಏನ್ ಮಾಡಿದಪ್ಪ, ಎಂತ ಮಗನ್ ಕೊಟ್ಬಿಟ್ಟಪ್ಪ ನನಗೆ. ಇವಾಗ ಹತ್ರ ಏನು ಪ್ರಯೋಜನ ಇಲ್ಲ, ಆಗ ಕೆಲಸಗಳನ್ನ ನೋಡೋಣಂತೆ, ನಡಿ. ರೀ, ಆ ಹುಡುಗಿ ಕಡೆಯವರಿಗೆ ಫಸ್ಟ್ ಫೋನ್ ಮಾಡಿ ನಮಗೆ ಒಪ್ಪಿಗೆ ಆಗೈತಿ ಅಂತಂದು ಹೇಳ್ರಿ. ಮದುವೆನಾರ ಮಾಡಿದ್ರೆ ದಾರಿ ಬರ್ತಾನೇನ ಇವನು, ಹೇಳ್ರಿ. ಹಾಂ ಹೇಳ್ತೀನಿ ತಡಿ, ಫೋನ್ ಮಾಡ್ತೀನಿ. ಅವ ಹೊರಗೆ ಬರಲಿಲ್ಲವ ನೀನು, ಅವ್ರು ಬಂದಾಗ. ನೀನೇನವ ಹುಡುಗ ನೋಡ್ತಿದ್ದ ನೀನುವ? ಇಲ್ಲಪ್ಪ, ಹಂಗೆಲ್ಲ ಬರಬಾರ್ದು ನಾವು, ಅದಕ್ಕೆ ಬರಲಿಲ್ಲ ತಗ. ಇರ್ಲಿ ತಗ, ನೀವೆಲ್ಲ ನೋಡಿದ್ದೀರಲ್ಲ, ಮುಂದಕ್ಕೆ ನೋಡ್ತಾ ನಾನು. ಏನವ ಏನಾರ ಹೇಳ್ತೀಯ ಹೇಳಿದ್ರೆ. ಅಣ್ಣ ಅಣ್ಣ, ಬಾರ್ಲ ಬಸಪ್ಪ. ಅಣ್ಣ, ಹುಡುಗನ ಮನೆಯವರು ಫೋನ್ ಹಚ್ಚಿದ್ರಪ್ಪ, ಮತ್ತು ಅವ್ರಿಗೇನೋ ಇಷ್ಟ ಆಗೈತೆ ಅಂತ ಹುಡುಗಿ, ಮತ್ತೆ ಮುಂದಿಂದು ಮಾತಾಡೋಣ ಅಂತಂದು ಹೇಳಿದ್ರಪ್ಪ. ಮತ್ತೆ ಹೆಂಗಂತೀಯ? ಹೆಂಗಂತೀಯ ಹೆಂಗಪ್ಪ?
ಮತ್ತೀಗ ಬಂದಾತು ನೋಡಿದ್ದಾತು ಇಷ್ಟ ಆಗೈತಿ ಮತ್ತು ಅವ್ರಿಗೂ ನಮಗೂ ಮತ್ತೆ ಇಷ್ಟ ಆಗೈತಿ ಮತ್ತು ಮುಂದಿನ ಮಾತಾಡೋಣ ಅಂತಗ. ಫೋನ್ ಹಚ್ಕೊಡಪ್ಪ, ಒಂಚೂರು ಮಾತಾಡ್ತಾನೆ ನಾನು ಅವ್ರ ಹತ್ರಕ್ಕೆ. ಹ್ಞೂ ಅಣ್ಣ ಹಚ್ಕೊಡ್ತೇನೆ ತಡಿ. ಹಲೋ, ನಮಸ್ಕಾರ ರೀ, ನಾನು ಈ ಕಡೆಯಿಂದ ಗೌಡ್ರು ಮಾತಾಡ್ತಾ ಇರೋದು. ಓ ಹೇಳ್ರಿ ಗೌಡ್ರೆ. ಮತ್ತೆ ಅದೇ ನಮ್ಮ ತಮ್ಮಗೆ ಫೋನ್ ಮಾಡಿದ್ರಂತೆ, ಮತ್ತೆ ಇಷ್ಟ ಆಗೈತಿ ಮತ್ತೆ ಮುಂದುವರಿ ಅಂತ ಅಲ್ರಿ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ಫೋನ್ ಮಾಡಿದ್ರಿ. ಮತ್ತೆ ಹೆಂಗ್ರಿ ಈಗ, ಮತ್ತೆ ನಾವು ಮನೆ ನೋಡಕ್ ಬರೋಣ ಅಂತ ಇದೀವಿ. ಮತ್ತೆ ಯಾವಾಗ ಬರ್ಬೇಕು ಏನು, ಮತ್ತೆ ವರದಕ್ಷಿಣೆ ಏನು ಎತ್ತ ಅಂತಂದು ಏನು ಮಾತಾಡ್ಲಿಲ್ಲಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹ್ಞೂ ರೀ, ನಿಮ್ಗೆ ಯಾವಾಗ ಬೇಕು ಅನ್ನಿಸ್ತೋ ಅಂದ್ರೆ ಟೈಮು ಗಳಿಗೆ ಎಲ್ಲ ನೋಡ್ಕೊಂಡು ಬರ್ಬೇಕು ಅನಿಸ್ತೋ ಅವಾಗ ಬರ್ರಿ. ಆದ್ರೆ ವರದಕ್ಷಿಣೆ ಗಿರದಕ್ಷಿಣೆ ಎಲ್ಲ ಬ್ಯಾಡ್ರಿ ನಮಗೆ. ಮಗ ಇರೋನೊಬ್ಬನೇ ಅದನ್ನೇ, ಬೇಕಾದಷ್ಟು ಆಸ್ತಿ ಐತಿ ನಮ್ದೇ. ಮತ್ತೆ ನಿಮ್ಮ ಮಗಳಿಗೆ ಏನು ಬೇಕೋ ಅದನ್ನ ಹಾಕ್ರಿ. ನಮಗೇನು, ನನ್ನ ಮಗನಿಗೆ ಏನು ಬೇಡ, ಅವನಿಗೇನು ಕೊಡೋದಿತ್ತ ಬಟ್ಟೆ ವಾಚ್ ಏನಾರು ಕೊಡಂಗಿದ್ರು ಕೊಡ್ರಿ. ಇನ್ನು ಉಳಿದದ್ದೆಲ್ಲ ನಾನೇ ಹಾಕ್ಯಂತೇನ್ರಿ. ಹಂಗಂದ್ರೆ ಹೆಂಗ್ರಿ? ನಾವು ಮತ್ತೆ ಅಳಿಯಾಗೆ ಏನಾರ ಮಾಡ್ಬೇಕಲ್ಲ. ಆಯ್ತು ತಗೊಳ್ರಿ, ಮತ್ತೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಮತ್ತೆ ಮದುವೆ ನೀವೇ ಮಾಡ್ಕೊಂತೀರಾ ಮತ್ತೆ? ಹ್ಞೂ ರೀ, ಇರಕ್ಕೆ ಒಬ್ಬನೇ ಮಗ, ನಾನೇ ಮಾಡ್ಕೊಂತೀನಿ ತಗೊಳ್ರಿ ಈ ಮದುವೆನ. ನೀವು ಒಂದು ಹೆಣ್ಣಿಗೆ ವರ್ಷನ ಹಚ್ಕೊಂಡು ಕರ್ಕೊಂಬಂದ್ರೆ ಸಾಕು. ಸರಿ ಹಂಗಾರೆ ನೀವು ಮತ್ತೆ ನಾವು ಬರ್ತೇವೆ, ಹಂಗಾರೆ ನಾಳೆಗೆ ಬರ್ತೀವಿ. ನೋಡಾದ್ಮೇಲೆ ಮತ್ತೆ ನಾಡಿದ್ದು ಇಲ್ಲ ಒಂದು 2 ದಿನ ಬಿಟ್ಟು ಮತ್ತೆ ಹೆಣ್ಣು ಹುಡಿ ಇದು ತುಂಬ ಶಾಸ್ತ್ರ ಮಾಡ್ಬಿಡನ್ರಿ. ಆಮೇಲೆ ಮದುವೆ ಇಟ್ಕೊನಂತ ಅಳ್ರಿ. ಆಯ್ತು ರೀ ಗೌಡ್ರಿ, ಹಂಗೆ ಮಾಡೋಣ ಅಂತ ಅಳ್ರಿ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಆಯ್ತು ರೀ, ಇಡ್ಲಾ ಹಂಗಾರೆ ಫೋನು? ಸರಿ ರೀ, ಆಯ್ತು. ಏನಂದ್ರಿ? ಏನಿಲ್ಲ ಶಾರದಾ, ಎಂತ ಒಳ್ಳೆ ಬೀಗರು ಸಿಕ್ಕಂಗಾಗೈತೆ ತಗೊಳ್ಳೆ ನಮಗೀಗ. ಒಳ್ಳೆ ಮಂತನ ಅಂತಂದು ಅನಿಸ್ತದೆ ನಮಗೂ. ಹೋಗಿ ನೋಡ್ಕೊಂಬಂದ್ರೆ ಗೊತ್ತಾಕತಿ. ಆದರೆ ನನ್ನ ಮಗಳು ಮಾತ್ರ ಭಾಳ ಚೆನ್ನಾಗಿರ್ತಾಳ ಮನೆಯಾಗೆ. ಎಂತ ಒಳ್ಳೆ ಅತ್ತೆ ಮಾವ, ಹುಡುಗನು ಅಂತಾನೆ ಒಳ್ಳೆ ಹುಡುಗ. ಒಳ್ಳೆ ಮಂತನ ಸಿಕ್ಕಂಗತ್ತಗ ಈಗ. ವರದಕ್ಷಿಣೆ ಅದು ಏನು ಬೇಡ, ಮದುವೆ ಅವರೇ ಮಾಡ್ಕೊಂತಾರಂತೆ. ನಾವು ಹೆಣ್ಣಿಗೆ 1 ವರ್ಷನ ಹಚ್ಕೊಂಡ್ರೆ ಸಾಕು ಅಂತಂದು ಹೇಳ್ತಿದಾರೆ ಅವರು. ಮತ್ತು ಅದ್ರಾಗೆ ನಾವು ಮತ್ತೆ ಅಳಿಗೆ ಏನು ಕೊಡ್ಬೇಕು ಅದನ್ನ ಕೊಡ್ಬೇಕಲ್ಲ ಶಾರದಾ, ಅದನ್ನ ಮಾಡಿದ್ರಾಕತಿ. ಮತ್ತೆ ಇದನ್ನ ಹಣಕಾಯಿ ಹುಡಿಗೆ ಇಡೋದು ಉಡಿ ತುಂಬ ಶಾಸ್ತ್ರ ಇಲ್ಲೇ ಮಾಡಿದ್ರಾತ್ ನಾವೀಯ. ಹ್ಞೂನ್ರಿ, ಮತ್ತೆ ನಾವು ನಮ್ಮೂರಿನ ಜನಕ್ಕೆಲ್ಲ ಊಟಕ್ಕೆ ಹಾಕ್ಸ್ಬೇಕಲ್ರಿ. ಮತ್ತೆ ಉಣ್ಣಕ್ಕೆ ಹಾಕ್ಸಿಲ್ದಂಗೆ ಅದು ಹೆಂಗೆ ನಾವು ಏನು ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕಾಕತಿ? ಹೂನಪ್ಪ. ಮತ್ತು ಊರಿನ ಜನಕ್ಕೆ ಅದು ಏನು ಮಾಡ್ಬೇಕು ಮಾಡಲೇಬೇಕು ನಾವು. ಮತ್ತು ಮೊದಲನೇದು ಮದುವೆ ಕಾರ್ಯ ಮಾಡ್ತಾ ಇರೋದು ಮನೆಯಾಗೆ. ಶಾಸ್ತ್ರವಾಗಿ ಸಂಪ್ರದಾಯವಾಗಿ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಪ್ಪ. ಹೂನವ ಮಾಡೋಣ ಅಂತಗ ಹಂಗಾರೆ. ಮತ್ತೆ ನಾಳೆಕಿಗೆ ಶಾರದಾ, ಮತ್ತೆ ಹೋಗೋಣ ನಡಿ ಹಂಗಾರೆ. ನಾಳೆ ಹೋಗಿ ಅವ್ರದ್ದು ಮಂತನ ಎಲ್ಲ ನೋಡ್ಕೊಂಬರೋಣ ಅಂತಿತ್ಲ. ಬಸಪ್ಪ, ನಾಳೆ ಹೋಗೋಣ ಅಂತ ಅಳಪ್ಪ ಹಂಗಾರೆ. ಅವ್ರದ್ದು ಮಂತನ ಎಲ್ಲ ನೋಡ್ಕೊಂಬರೋಣ ಅಂತೀವಿ. ಮತ್ತೆ ಹುಡುಗ ಹೆಂಗೆ ಎತ್ತ ಅಂತ ಅಕ್ಕಪಕ್ಕದನ್ನು ವಿಚಾರಿಸ್ಬೇಕಲ್ಲ. ಆಯ್ತು ತಗೊಳ್ಳಿ, ನಾವು ಹೋಗೋಣಂತೆ. ನಂದು ಬೇರೆ ಕೆಲಸ ಇತ್ತು. ಮತ್ತೆ ಇಲ್ಲಿಗೆ ಹೋಗೋದು ಅನ್ನೋದದೆ, ಮತ್ತೆ ಅದನ್ನ ನಾನು ಇದು ಮಾಡ್ತೀನಿ. ಹೋಗೋಣ ಅಂತ ತಗೊಳ್ಳೋಣ. ಏ ಸರೋಜಿ, ಅಲ್ಲಿ ನೋಡಿ ಸುಶೀಲಕ್ಕ ಹೊರ ಕುಂತಳೆ. ಬಾಯಿಲ್ ನೋಡೋಣ, ಚೂರು ಮಾತಾಡ್ಸೋಣ ಬಾಯಿಲಿ. ನಡಿಲೆ ಪ್ರೇಮಿ. ಏನವ ಸುಶೀಲಕ್ಕ, ಆರಾಮ್ ಕುಂತ್ಬಿಟ್ಟಿಯಾ? ಬಾರ್ಲೆ ಸರೋಜಿ. ಪ್ರೇಮಿ ಏನಿಲ್ಲವ, ಹಂಗೆ ಸುಮ್ ಕುಂತಿದ್ದೆ ನೋಡು. ಸುಶೀಲಕ್ಕ ಕೇಳ್ತೀನಿ ಅಂತಂದು ನೀವು ಬೇಜಾರು ಮಾಡ್ಕೊಳಂಗಿಲ್ಲ ನೋಡವ. ಏನೇ ಪ್ರೇಮಿ ಅದು? ಮೊನ್ನೆ ನಿಮ್ಮ ಅತ್ತೆ ಯಾಕ ಬಾಯ್ ಮಾಡ್ಕೊಂತ ಬಂದ್ಲವ ಶಾರದಕ್ಕನ ಮನೆಯಿಂದ ಇಲ್ಲಿಗೆ. ಯಾಕೆ? ಅಯ್ಯೋ, ಆಕಿದೇನು ಹಚ್ಚಿದಿತ್ತಾಗ ಮುದುಡಿದು. ಆಕಿದು ಇದ್ದಿದ್ದೆಯ. ಆಕಿಗೆ ದೊಡ್ಡ ಸೊಸೆ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ, ಸಣ್ಣ ಸೊಸೆ ಅಂದರೆ ಆಕಿಗೆ ಆಗ್ಬರೋದಿಲ್ಲ. ಅದಕ್ಕೆ ಸಣ್ಣ ಪುಟ್ಟ ವಿಚಾರಕ್ಕೂ ಬಂದು ಜಗಳ ಕಾಯ್ತಾಳ ಹಂಗೆ. ಅಯ್ಯೋ ಸುಶೀಲಕ್ಕ, ಅಂಥ ವಿಚಾರ ಏನೇ ಅವ್ವ ನಿನ್ನ ಹತ್ರಕ್ಕೆ ಜಗಳ ಕಾಯಿ ಅಂತದು? ಇನ್ನೇನೈತೆ, ಮೊನ್ನೆಗ ಅಲ್ಲಿ ಪಾರಕ್ಕನ ಜೊತೆಗೆ ಇದು ನ್ಯಾಯಬೆಲೆ ಅಂಗಡಿ ಹತ್ರಕ್ಕೆ ಮಾತಾಡಿದ್ನಲ್ಲ, ಅದು ಉರಿ ಬಿದ್ದತ್ತ. ಅದನ್ನ ತಗೊಂಡೋಗಿ ಆ ಮುದುಡಿ ಹತ್ರ ಕೇಳಿದಾಳೆ. ಆ ಮುದುಡಿ ಅದನ್ನೇ ಕೇಳಿಸ್ಕೊಂಡು ಇಲ್ಲಿ ಬಂದು ಜಗಳ ಕಾದು ನನಗೆ ನನ್ನ ಗಂಡಗೆ ವಿಪರೀತ ಜಗಳ ಮಾಡಕ್ಕೆ ಹಚ್ಚಿತ್ ನೋಡವ. ನಮ್ಮ ಮನೆಗೆ ಒಂದು ಜಗಳ ಆಕತಿ ಅಂತಂದ್ರೆ ಅದೆಲ್ಲ ಮುದುಡಿಯಿಂದನೇ ನೋಡು. ಯಾವಾಗ ನಿಗರ್ಬಾರ್ದು ನೀರಿಗೆ ಇಟ್ಕೊಂಡು ಹೋಗತ್ತಾಯನ ಅನ್ನಂಗೆ ಆಗ್ಬಿಟ್ಟತ್ ನನಗಂತೂ. ಹೌದೇನೋ? ಬಾರಿ ಬಿಡು ಮುದುಕಿ. ಅಯ್ಯೋ ದೇವ್ರೆ. ಇನ್ನೊಂದು ವಿಚಾರ ಗೊತ್ತಾ ಸುಶೀಲಕ್ಕ ನಿನಗೆ? ಏನೇ ಪ್ರೇಮಿ? ಅಯ್ಯೋ, ಇವತ್ತು ಶಾರದಕ್ಕನ ಮಗಳನ್ನ ನೋಡಕ್ಕೆ ಬಂದಿದ್ರು. ಗಂಡ ಹೆಂಡತಿ ಮಗ 3 ಜನ ಬಂದಿದ್ರು, ನೋಡ್ಕೊಂಡು ಹೋದ್ರು. ಹುಡುಗ ನೋಡೋಕ್ಕೆ ಭಾಳ ಚೆನ್ನಾಗಿದ್ದ. ಮಂತನೂ ಚೆನ್ನಾಗೈತಿ ಅನ್ನಿಸ್ತತಿ, ದೊಡ್ಡ ಕುಳನೆ ಅಂತ ಅನ್ನಿಸ್ತದೆ ನನಗೇನ. ಹೂನೇ ಸುಶೀಲಕ್ಕ, ಕಾರ್ನಾಗ ಬೇರೆ ಬಂದಿದ್ರು. ಏನು ಮಾಡೋದವ, ನನ್ನ ಗಂಡಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ನನ್ನ ಮಗನಿಗೆ ನನ್ನ ಮೇಲೇ ಸಿಟ್ಟು. ಅಣ್ಣ ಅತಿಗೆ ಅವ್ಗೆ ಏನೇನು ಅನ್ನಂಗಿಲ್ಲ. ಅವರಿಗೆ ಮಾಡ್ತಾನೆ ಬರೀ ಅದೇನಂತಾರೆ ಊರಿಗೆ ಉಪಗಾರಿ ಮನೆಗೆ ಮಾರಿ ಅನ್ನಂಗೆ. ನನಗೂ ಮಗಳದಾಳೆ, ನನ್ನ ಮಗಳದು ನೋಡ್ಬೇಕು ಅನ್ನೋದೊಂದು ಇದನ್ನೇ ಇಲ್ಲವ. ಏನು ಮಾಡ್ಲವ ನಾನು? ಅದೇ ಅನ್ಕೊಂಡ್ವವ ನಾವು. ಅಯ್ಯೋ, ತನ್ನ ಮಗಳೇ ಐತಿ, ಅದನ್ನೇ ತೋರಿಸ್ಬೋದಾಗಿತ್ತಲ್ಲ. ಶಾರದಕ್ಕನ ಮಗಳಿಗೆ ಎದಕ್ಕೆ ಹೇಳಿದ್ರು ಅಂತಂದು ಅನ್ನಿಸ್ತವ ನಮಗೂ. ಅವರಿಗೆ ತನ್ನ ಮಗಳ ಕಣ್ಣಿಗಿದ್ರೂ ಕಾಣೋದಿಲ್ಲವ. ಏನಿದ್ರು ಕಂಡನ ಮನೆ ಹೆಣ್ಮಕ್ಳು ಅವ್ರನ್ನ ಉದ್ಧಾರ ಮಾಡಬೇಕು, ಅವ್ರಿಗೆ ಇದು ಮಾಡಬೇಕು ಅನ್ನೋದೇ ಅವರಿಗೆ. ಏನು ಮಾಡಲಿ ಹೇಳು?
ಇವರಿಂದ ಉಪಯೋಗ ಪಡ್ಕೊ ನಾವು ಅವೇ ಅಂತವ್ ನೋಡು ತರ ನನ್ನ ತಮ್ಮನ ಮಗಳೇ ಅದಳೆ ಆಕಿನೇ ತೋರಿಸು ಅಂತಂದು ಹೇಳೋಣ ಅನ್ನೋ ಒಂದು ಇದನ್ನೇ ಇಲ್ಲ ಏನವ ಎಲ್ಲ ಸ್ವಾರ್ಥದ ಕಾಲವ ಏನು ಮಾಡಕತ್ತಿ ತಮ್ಮದು ತಾವು ಇದು ಮಾಡ್ಕೋಬೇಕು ಅನ್ನೋದೊಂದು ಅವ್ರಿಗೆ ಐತಲ್ಲ ಅದು ನನ್ನ ಗಂಡಗಿಲ್ಲ ಇದು ಮುಸುಂಡಿ ಅಂತದ್ದು ಇದೆಯಾ ಮಾಡ್ತದೆ ಮತ್ತೆ ಹೋಗಿ ಕಂಡರಿಗೆ ಸಹಾಯ ಮಾಡ್ಕೊಂಡು ನಿಂತ್ಕೊಂತತಿ ಇದಕ್ಕೇನು ಇಲ್ಲದ್ರೆ ಏನಾಗೈತಿ ಹೌದೌದು ಬಿಡು ನೀನು ಹೇಳೋದು ನಿಜಾನೇ ಮತ್ತೆ ಫಸ್ಟ್ ಮನೆದೇ ನೋಡ್ಕೋಬೇಕು ಆಮೇಲೆ ಬೇರೆಯವ್ರದ್ದು ಸರಿ ನಾವ ಸುಸ್ಲಕ್ಕ ಹೋಕ್ಕವಿ ಕೂತ್ಕೊಳ್ರೆ ಚಾ ಕುಡ್ದು ಹೋಗುವಂತ್ರಿ ಬೇಡವ ನೀನೇ ಪಾಪ ಬೇಜಾರನಾಗದೀಯಾ ನಾವು ಕುತ್ಕೊಂಡು ಮತ್ತೆ ಚಾ ಕುಡ್ದು ಮತ್ತೆ ನೀನು ಯಾಕೆ ಮತ್ತೆ ಸುಮ್ಮನೆ ಅದನ್ನೇ ಕೇಳಿ ಕೇಳಿ ನಿಮಗೆ ಯಾಕವ ಮನ್ಸಿನ ನೋವು ಮಾಡಕ್ಕೆ ಹೋಗೋಣ ಬೇಡವ ಹೋಗ್ಕೋತಗ ಮನ್ಸಿನ ನೋವು ಮಾಡೋದು ಏನಾಯ್ತವ ಆಗೈತಿ ಅದನ್ನೇನಾರ ಈಗ ಬದಲು ಮಾಡೋಕ್ಕತ್ತ ನೋಡೋಣ ಏನಾಕತ್ತ ಮುಂದಕ್ಕೆ